ನಮಸ್ಕಾರ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆಯೇ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಒಂದು ಡೈಲಿ ಲಾಗ್ಸ್ ಮಾಡೋಣ ಅಂತ ಡೈಲಿ ಲಾಗ್ಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ಬೆಂಡೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಸಾಂಬಾರನ್ನ ಮಾಡಿದ್ದೀನಿ. ಸೊ ಇದು ಹಳ್ಳಿ ಸೈಡಲ್ಲೆಲ್ಲ ಈ ಮೀನು ಸಾರು ಮಾಡ್ತಾರಲ್ವ, ಆ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ, ಮಕ್ಳಿಗೂ ಅಷ್ಟೇ ಬೆಂಡೆಕಾಯಿ ಸಾರು. ಕೆಲವರೆಲ್ಲ ಬೆಂಡೆಕಾಯಲ್ಲಿ ಸಾರು ಮಾಡ್ಬೋದಾ ಅಂತ ಕೇಳ್ತಾರೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಈ ಥರ ಮೆಥಡಲ್ಲಿ ಸಾಂಬಾರು ಮಾಡಿ ನೋಡಿ. ನಾನು ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆ ಜೊತೆನೂ ತಿನ್ಬೋದು, ಅನ್ನದ ಜೊತೆ ಬಿಸಿ ಬಿಸಿ ಅನ್ನ, ಅದಕ್ಕೆ ತುಪ್ಪ ಹಾಕ್ಕೊಂಡು ಬೆಂಡೆಕಾಯಿ ಸಾರು ಹಾಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದ್ರದ್ದು ರೆಸಿಪಿನ ಇವತ್ತು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆಮೇಲೆ ನಾನು ಹಬ್ಬಕ್ಕೆ ಅಂತ ಸೊ ಒಂದು ಈ ಹಬ್ಬಕ್ಕಲ್ಲ, ನಿಜವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಒಂದು ನೆಕ್ ಪೀಸ್ನ ಬುಕ್ ಮಾಡಿದ್ದೆ. ಸೊ ಅದು ವರಮಹಾಲಕ್ಷ್ಮಿಗೆ ಬರಲಿಲ್ಲ, ಗೌರಿ ಗಣೇಶ ಹಬ್ಬಕ್ಕೆ ಬಂದಿದೆ. ತುಂಬ ಚೆನ್ನಾಗಿದೆ. ಲೇಟಾಗಿ ಬಂದ್ರೂ ಸಖತ್ ಚೆನ್ನಾಗಿದೆ. ಅದ್ರದ್ದು ನೆಕ್ ಪೀಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಒಂದು ಹಬ್ಬಕ್ಕೆ ಅಂತ ಒಂದು ಟಾಪು, ಕುರ್ತಿ ಮತ್ತು ಒಂದು ಪ್ಯಾಂಟ್ನ ಬುಕ್ ಮಾಡಿದ್ದೆ. ಸೊ ನನಗೆ ಚೆನ್ನಾಗಿರೋದೆ, ಕ್ಲಾತ್ ವೈಸು ಚೆನ್ನಾಗಿದೆ, ಕಲರು ನನಗೆ ಇಷ್ಟ ಆಯಿತು. ಸೊ ಚೆನ್ನಾಗಿರೋದೆ ಬಂದಿದೆ. ಸೊ ಅದನ್ನು ಕೂಡ ತೋರಿಸ್ತೀನಿ ಇವತ್ತು. ಮೊದಲಿಗೆ ಬೆಂಡೆಕಾಯಿ ಎಲ್ಲ ತೊಳ್ಕೊಂಬಿಡೋಣ. ತೊಳೆದು ನೀರನ್ನ ಸೋರ್ಸೋದಕ್ಕೆ ಇಟ್ಕೊಳ್ಳೋಣ. ನಾನಿವತ್ತು ಹಳ್ಳಿ ಸ್ಟೈಲಲ್ಲಿ ಈ ಹುಳಿ ಸಾರು ಮಾಡ್ತಾರಲ್ವ, ಮೀನು ಹುಳಿ ಅಂತ ಮಾಡ್ತಾರೆ, ಆ ಥರ ಬೆಂಡೆಕಾಯಿದು ಹುಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಮಸಾಲೆ ಇಟ್ಟು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ನಮ್ಮನೇಲಂತೂ ತುಂಬ ಇಷ್ಟ ಆಗುತ್ತೆ. ನಾನು ಇದೇ ಥರ ಮಾಡೋದು. ಇವಾಗ ಬೆಂಡೆಕಾಯಿ ಎಲ್ಲ ತೊಳೆದಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬೆಂಡೆಕಾಯಿನ ಅದೇ ತೊಳೆದಿರೋ ಥರನೇ ಕಟ್ ಮಾಡಿಬಿಟ್ಟೆ ಒಂಚೂರು ನೀರಿದ್ರೂ ಅದು ಲೋಳೆ ಬಿಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಬೆಂಡೆಕಾಯಿನೂ ನೀಟಾಗಿ ಒರೆಸ್ತೀನಿ. ಟೈಮ್ ಇದ್ದರೆ ಈ ಥರ ಒರೆಸ್ಕೊಳ್ತೀನಿ, ಇಲ್ಲ ಅಂದರೆ ಒಂದು ಬಟ್ಟೆ ಮೇಲೆ ಹಾಗೇ ಸ್ವಲ್ಪ ಸ್ಪ್ರೆಡ್ ಮಾಡಿ ಬಿಟ್ಬಿಡ್ತೀನಿ, ಅದೇ ನೀರೆಲ್ಲ ಇರಿಸ್ಕೊಂಡಿರುತ್ತೆ. ಕೆಲವೊಬ್ಬರು ಕೇಳ್ತಾ ಇರ್ತಾರೆ, ಬೆಂಡೆಕಾಯಿಂದನೂ ಸಾಂಬಾರು ಮಾಡ್ತೀರಾ ನೀವು ಅಂತ. ಹೌದು, ಬೆಂಡೆಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಇಟ್ಟು ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಮನೇಲಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಯೂಶ್ವಲಿ ಇದು ಮೀನು ಸಾರು ಮಾಡ್ತಾರಲ್ವ, ಆ ಥರ ಮಾಡ್ತಾಯಿದ್ದೀನಿ, ಆ ಥರ ಸ್ಟೈಲಲ್ಲಿ. ಬೇರೆ ಎಲ್ಲ ಏನು ಮಸಾಲೆ ಇಲ್ಲ, ಸಿಂಪಲ್ ಮಸಾಲೆ ಇಟ್ಟು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ. ಸಾಂಬಾರು ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆಯಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ. ಒಂಚೂರು ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಳ್ತೀನಿ, ಜಾಸ್ತಿ ಏನು ಬೇಡ. ಇದು ಹಾಕಿದಾದ್ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನ ತೊಳೆದು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ದಪ್ಪ ಸೈಜ್ದು ಟೊಮೆಟೊನ ಕಟ್ ಮಾಡಿ ರುಬ್ಬೋದಕ್ಕೆ ಇದೆಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ. ಸೊ ಇದಾದಮೇಲೆ ಖಾರಕ್ಕೆ ನಾನಿಲ್ಲಿ ಅಚ್ಕಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಧನಿಯಾ ಪೌಡರು, ಸೊ ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಲ್ವ, ಮಸಾಲ ಪೌಡರು ಕಾಳಿಂದು ಸಾಂಬಾರೆಲ್ಲ ಮಾಡೋದಕ್ಕೆ, ಆ ಪೌಡರ್ನ 2 ಸ್ಪೂನ್ ಹಾಕ್ಕೊಂಡು ಇದೆಲ್ಲದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಖಾರನ ಎಷ್ಟು ಸಣ್ಣಗೆ ರುಬ್ಕೊಳ್ತೀವೋ ಸಾಂಬಾರು ಅಷ್ಟು ರುಚಿ ಬರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಫಸ್ಟು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿನ 1-2 ಸ್ಪೂನು ಆಯಿಲ್ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಆ ಲೋಳೆ ಎಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ. ಈ ಥರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯ ಮಾಡುವಾಗಲೂ ಈ ಥರ ಹುರ್ಕೊಳ್ತೀವಲ್ವ, ಬೆಂಡೆಕಾಯಿನ ಸ್ವಲ್ಪ ಉದ್ದುದ್ದ ಕಟ್ ಮಾಡ್ಕೊಳ್ಬೇಕು ಸಾಂಬಾರಿಗಾದರೆ. ಆಮೇಲೆ ಈಗ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿ ಸಾಸಿವೆ, ಅರಿಶಿನ ಪೌಡರು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ತೀನಿ. ಯಾವಾಗಲೂ ಅಷ್ಟೇ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ತುಂಬ ದಪ್ಪ ದಪ್ಪ ಎಲೆಗಳನ್ನ ಹಾಕ್ಕೊಂಡ್ರೆ ಮಕ್ಕಳು ಸೈಡಲ್ಲಿ ಎತ್ತಿಡ್ತಾರೆ. ಈ ಥರ ಸಣ್ಣಗಿದ್ರೆ ತಿನ್ಕೊಳ್ತಾರೆ. ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೆಯದಲ್ವ ಹೆಲ್ತಿಗೆ. ಸೊ ಹಾಗಾಗಿ ನೋಡಿ, ಖಾರನ ನಾನು ಈ ಥರ ತುಂಬ ನೈವಾಗಿ ರುಬ್ಕೊಂಡಿದ್ದೀನಿ. ಸೊ ಈ ರುಬ್ಬಿರೋ ಖಾರನ ಡೈರೆಕ್ಟಾಗಿ ಸ್ವಲ್ಪ ಹಾಕಿ ತಿರುಗಿಸ್ಕೊಂಡು ಆಮೇಲೆ ಎಲ್ಲ ಖಾರನೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಸಾಲೆ ಇದು ರುಬ್ಕೊಂಡಿದ್ನಲ್ವ ಅದನ್ನ. ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ. ಇವಾಗ ಸಾಂಬಾರಿಗೆ ಎಷ್ಟು ನೀರು ಬೇಕೋ ನೋಡಿ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕುದೀಲಿ. ಸೊ ಇಷ್ಟು ಸಾಕು ಅಂತ ಅನಿಸುತ್ತೆ. ಬೇಕಂದರೆ ಇನ್ನೂ ನೀರು ಹಾಕಿ ತೆಳು ಬೇಕಂದರೆ ಮಾಡ್ಕೊಳ್ಬೋದು, ಸ್ವಲ್ಪ ಗಟ್ಟಿನೇ ಇರಲಿ. ಕುದಿಯೋ ಟೈಮಲ್ಲಿ ಇವಾಗ ನಾನು ಅರಳುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಉಪ್ಪು ಹಾಕಿ ಒಂದು 5 ನಿಮಿಷ ಆದಮೇಲೆ ನಾವು ಹುರ್ಕೊಂಡು ಇಟ್ಟಿದ್ದೀವಲ್ವ ಇದು ಬೆಂಡೆಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಒಂದು ಕುದಿ ಬರಲಿ,
ಉಪ್ಪು ಹಾಕಿದ್ಮೇಲೆ ಒಂದು ಕುದಿ ಬರಲಿ ಅಂತ ನಾನು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಇಷ್ಟಿದ್ರೆ ಸಾಕು. ಈಗ ಬೆಂಡೆಕಾಯಿ ಹಾಕಿ ಇನ್ನೊಂದು ಕುದಿ, ಜಾಸ್ತಿ ಏನು ಬೇಡ, ಯಾಕೆಂದರೆ ಆಲ್ರೆಡಿ ನಾವು ಬೆಂಡೆಕಾಯಿನ ಹುರ್ಕೊಂಡಿದ್ದೀವಲ್ವ, ಅದರಲ್ಲೇ ಅರ್ಧ ಬೆಂದೋಗಿದೆ. ಸೊ ಬೆಂಡೆಕಾಯಿ ಏನು ಜಾಸ್ತಿ ಬೇಯೋ ನೆಸೆಸಿಟಿ ಇಲ್ಲ. ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ನಿಜವಾಗ್ಲೂ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಎಲ್ಲರಿಗೂ. ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ, ಮುದ್ದೆನೂ ಜೊತೆನೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತು ನಾನು ಮುದ್ದೆ ಮಾಡ್ತಾಯಿಲ್ಲ, ಪಕ್ಕದಲ್ಲಿ ರೈಸಿಗೆ ಇಟ್ಟಿದ್ದೀನಿ. ಅನ್ನದ ಜೊತೆ ಬೆಂಡೆಕಾಯಿ ಸಾರು, ವಾವ್ ಸೂಪರ್ ಕಣ್ರಿ. ಎಸ್, ಇಲ್ಲೇನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ, ನಮ್ಮನೆ ಟೆರೆಸಲ್ಲಿದ್ದೀನಿ ನಾನಿವತ್ತು. ಕೊಬ್ಬರಿನ ಒಣಗಿಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕೊಬ್ಬರಿ ಬಂದು ನಮ್ಮ ತೋಟದ್ದೇನೆ, ಒಂದಷ್ಟು ಕೊಬ್ಬರಿನ ಆಗಿತ್ತು, ಕಾಯಿನ ಕೊಬ್ಬರಿ ಮಾಡೋದಕ್ಕೆ ಹಾಕಿದ್ವಿ. ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇವಾಗ ಮೇಲ್ಗಡೆ ಒಣಗಿಸೋದಕ್ಕೆ ಇಟ್ಕೊಳ್ತಾ ಇದ್ದೀವಿ, ಎಣ್ಣೆ ತೆಗ್ಸೋಣ ಅಂತ. ಆ್ಯಕ್ಚುಲಿ ಕೊಬ್ಬರಿ ಎಣ್ಣೆ ತಿಂದರೆ ತುಂಬಾ ಒಳ್ಳೆಯದಂತೆ. ಸೊ ಹಾಗಾಗಿ ನಮ್ಮ ತೋಟದಲ್ಲೇ ಬಂದಿರೋ ಅಂಥ ಕಾಯಿನೆಲ್ಲ ಕಿತ್ತು ಕೊಬ್ಬರಿ ಮಾಡೋದಕ್ಕೆ ಹಾಕಿದ್ವಿ. ಈ ಟೈಮ್ ನೋಡೋಣ ಹೇಗೆ ಬರುತ್ತೆ ಚೆಕ್ ಮಾಡೋಣ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಗ್ತಾಯಿತ್ತು. ನನ್ನ ಹಸ್ಬೆಂಡಿಗಂತೂ ಜಾಸ್ತಿ ಖುಷಿ, ಕಷ್ಟಪಟ್ಟು ತೋಟ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಕೊಬ್ಬರಿನ ತೊಗೊಂಡು ಬಂದಿದ್ರು, ನಾನೆಲ್ಲ ಕಟ್ ಮಾಡಿ ಸಣ್ಣದಾಗಿ ಪೀಸ್ ಮಾಡಿ ಇವಾಗ ಮೇಲ್ಗಡೆ ಒಣಗಿಸೋದಕ್ಕೆ ಹಾಕಿದ್ದೀನಿ. ಒಂದು 2 ದಿನ ಒಣಗಬೇಕಂತೆ. ಕೊಬ್ಬರಿ ಚೆನ್ನಾಗಿ ಒಣಗಿದ್ರೆ ಎಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನೆಲ್ಲ ಒಣಗಿಸೋದಕ್ಕೆ ಅಂತ ಮೇಲ್ಗಡೆ ಟೆರೆಸಿಗೆ ಹಾಕಿದ್ದೀನಿ. ಈ ಥರ ಸಣ್ಣದಾಗಿ, ಅಂದರೆ ತುಂಬ ಸಣ್ಣ ಅಲ್ಲ, ಒಂದು ಕೊಬ್ಬರಿನಲ್ಲಿ ಒಂದು 10 ಪೀಸ್ ಏನೋ ಮಾಡಿದ್ದೀನಿ. ಒಣಗಿದ್ದಾದಮೇಲೆ ಇದನ್ನು ಮಷೀನಿಗೆ ತೊಗೊಂಡೋಗಿದ್ವಿ. ಸೊ ಇದು ಮಷೀನು ಇಲ್ಲೇ ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವರೇ ಎಲ್ಲ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾನು ಇವತ್ತು ಮಷೀನಿಗೆ ಹೋಗಿದ್ವಲ್ಲ, ಇದೊಂದು ಪಿಕ್ನ ತೊಗೊಂಡೆ. ಈ ಥರ ರನ್ ಆಗೋದು ಮಿಷಿನ್ನು. ಸೊ ನಮ್ಮ ಕಣ್ಣು ಮುಂದೆನೇ ನಾವು ತೊಗೊಂಡೋಗಿರೋ ಅಂಥ ಕೊಬ್ಬರಿನ ರುಬ್ಬಿ ಎಣ್ಣೆ ತೆಗೆದು ಕೊಡ್ತಾರೆ. ಎಷ್ಟು ಪ್ಯೂರ್ ಇರುತ್ತೆ ಅಂದರೆ ನಿಜವಾಗ್ಲೂ ಸಖತ್ ಚೆನ್ನಾಗಿರುತ್ತೆ. ಯಾವುದೋ ಕೆಮಿಕಲ್ ಇರೋ ಎಣ್ಣೆ ತಿಂದು ಇಷ್ಟು ದಿನ ಬದುಕ್ತಾ ಇದ್ವಿ. ಈಗ ನಮ್ಮ ತೋಟದಲ್ಲೇ ಬಂದಿರೋ ಅಂಥ ಕೊಬ್ಬರಿನ ಯೂಸ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆನ ತಿನ್ನೋಣ ನೋಡೋಣ ಅಂತ ತೆಗೆಸ್ತಾ ಇದ್ದೀವಿ. ಎಣ್ಣೆ ಅಂತೂ ಬರ್ತಾ ಇದೆ. ಆ್ಯಕ್ಚುಲಿ ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅವರು ಎಲ್ಲ ತೆಗೆದು ಬಾಕ್ಸ್, ಇದು ನಾನೊಂದು ಬಾಕ್ಸ್ ತೊಗೊಂಡೋಗಿದ್ದೆ ಮತ್ತು ಕ್ಯಾನ್ ಏನೋ ತೊಗೊಂಡಿದ್ದೆ. ಸೊ ಅದಕ್ಕೆ ಹಾಕ್ಕೊಡ್ತಾಯಿದ್ರು. ಈ ಥರ ಬರ್ತಾನೆ ಇತ್ತು. ಇದೇ ಫಸ್ಟ್ ಟೈಮ್ ನಾನು ಹೋಗಿ ನೋಡಿರೋದು, ಈ ಥರ ಎಣ್ಣೆ ತೆಗಿಯೋ ಮಿಷಿನಿಗೆ ಹೋಗಿ ಎಣ್ಣೆ ಎಲ್ಲ ತೆಗಿತಾರ, ಈ ಥರ ಬರುತ್ತಾ ಅಂತ. ಸೊ ಹಾಗಾಗಿ ನಾನು ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಗಮ್ ಅಂತ ಕೊಬ್ಬರಿ ಎಣ್ಣೆ ವಾಸನೆ ಬರ್ತಾಯಿದೆ ನೋಡಿ. ಆ್ಯಕ್ಚುಲಿ ನಾನು ಒಂದು 24 kg ಕೊಬ್ಬರಿ ತೊಗೊಂಡೋಗಿದೆ. ಇಷ್ಟು ಎಣ್ಣೆ ಬಂದಿದೆ. ಮಿನಿಮಮ್ ಒಂದು 15 kg ಏನೋ ಬಂದಿದೆ ಎಣ್ಣೆ. ಇದು ಒಂದು ಕ್ಯಾನ್, ಒಂದು ದೊಡ್ಡ ಸ್ಟೀಲ್ ಪಾತ್ರೆ ತೊಗೊಂಡೋಗಿದ್ದೆ. ಸೊ ಅದಕ್ಕೆ ಸಾಕಾಗಿಲ್ಲ ಅಂತ ಅವ್ರ ಹತ್ರ ಇರೋ ಕ್ಯಾನಲ್ಲೇ ಕೊಟ್ಟಿದ್ದಾರೆ. ಕೊಬ್ಬರಿ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿದೆ, ಗಮ್ ಅಂತ ವಾಸನೆ ಬರ್ತಾಯಿತ್ತು. ಅದಂತೂ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಇವತ್ತು ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀವಿ. ಇಷ್ಟು ಎಣ್ಣೆ ಬಂದಿದೆ. ಒಂದು 15 kg ಎಣ್ಣೆ ಬಂದಿದೆ. 24 kg ಕೊಬ್ಬರಿ ತಗೊಂಡೋಗಿದೆ, 15 kg ಎಣ್ಣೆ ಬಂತು. ಮೊದಲಿಗೆ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರಿಗೂ ದೇವರು ಗಣೇಶ ಎಲ್ಲರ ಮನೆಗೂ ಬರಲಿ, ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯೆ ಬುದ್ಧಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ದೊಡ್ಡವರಿಗೆ ಮೇಯ್ನಾಗಿ ಬೇಕಾಗಿರೋದು ಆಯುಸ್ಸು ಆರೋಗ್ಯ, ಇದೆರಡಿದ್ರೆ ಸಾಕು ಇಡೀ ಜಗತ್ತನ್ನೇ ಗೆಲ್ಬೋದು ಕಣ್ರಿ. ಸೊ ಹಾಗಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಪೇಜಸಲ್ಲಿ ನಾನು ನೋಡ್ತಾ ಇದ್ದೆ ಇದೇ ಥರದ್ದು. ತುಂಬ ಅಲ್ಲಿ ನನಗೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಇದನ್ನು ನಾನು ಮೀಶೋಯಿಂದ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಕೆಲವರೊಬ್ಬರು ಮೀಶೋದಲ್ಲಿ ಪ್ರಾಡಕ್ಟ್ ಚೆನ್ನಾಗಿರಲ್ಲ ಅಂತಾರೆ, ಆದರೆ ಕ್ವಾಲಿಟಿ ವೈಸ್ ಅಂತೂ ನನಗೆ ತುಂಬಾ ಚೆನ್ನಾಗಿರೋದು ಬಂದಿದೆ. ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ತೋರಿಸ್ತೀನಿ. ನನಗೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ಅದೊಂದು ಇಷ್ಟ ಆಗುತ್ತೆ. ಈ ಥರ ನಾವೇನಾದರೂ ಈ ನೆಕ್ ಪೀಸು, ಬ್ಯಾಂಗಲ್ಸು, ಇಯರಿಂಗ್ಸು ಆ ಥರದ್ದೇನಾದ್ರು ಬುಕ್ ಮಾಡಿದಾಗ ಬೇರೆ ಆನ್ಲೈನ್ಗಳಲ್ಲಿ, ಬೇರೆ ಆ್ಯಪ್ಗಳಲ್ಲಿ ತೊಗೊಳೋದಕ್ಕಿಂತ ಮೀಶೋದಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ, ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸಲ್ಲಿ ಮತ್ತು ಸೇಫಾಗಿ ಸೆಂಡ್ ಮಾಡ್ತಾರೆ. ಅದೊಂದು ನಂಗೆ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಮೊದಲಿಗೆ ನಾನು ಇದ್ರದ್ದು ನೆಕ್ ಪೀಸ್ನ ತೋರಿಸ್ತೀನಿ. ಇವಾಗೆಲ್ಲ ಇದೇ ಸ್ವಲ್ಪ ಟ್ರೆಂಡ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರೋದು, ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಂತೂ ಸಕ್ಕತ್ತಾಗಿರುತ್ತೆ. ನಾನು ಈ ಥರದ್ದು ತುಂಬ ಕಡೆ ನೋಡ್ತಾ ಇದ್ದೆ, ಆಮೇಲೆ ತುಂಬ ಜನ ತೊಗೊಂಡಿರೋದು ನೋಡಿದ್ದೀನಿ. ಸೊ ಈ ಥರ ಇದೆ. ಇದು ಲಕ್ಷ್ಮೀದು ಪೆಂಡೆಂಟು. ಇವಾಗಂತೂ ಗೋಲ್ಡ್ ಯಾವುದು ಆರ್ಟಿಫಿಷಿಯಲ್ ಯಾವುದು ಅಂತ ಕಂಡುಹಿಡಿಯೋದೇ ಕಷ್ಟ ಆಗೋಗಿದೆ.
ಅದರಲ್ಲಿ ಸೊ ನಾನು ಈ ಥರದ್ದು ತರಿಸಿದ್ದೀನಿ. ಈ ಥರ ಇದೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಸೊ ಲಕ್ಷ್ಮಿದು ಮಧ್ಯ ಸೆಂಟ್ರಲ್ ಲಕ್ಷ್ಮಿ, ಈ ಕಡೆ ಸೂರ್ಯನ ಥರ ಹಾಫ್ ಇದ್ರ ಥರ ಡಾಟ್ ಡಾಟ್ ಥರ ಬಂದಿದೆ. ಈ ಥರ ಇದೆ. ಲಕ್ಷ್ಮಿ ಮುಖ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲೆರಡು ಗುಂಡು, ಇದಕ್ಕೆ ರೆಡ್ ಕಲರು ಸ್ಟೋನ್ನ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ, ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ. ಹಿಂದೆಗಡೆ ಈ ಥರ ಹುಕ್ನ ಕೊಟ್ಟಿದ್ದಾರೆ, ಅಡ್ಜಸ್ಟಬಲು. ಈ ಥರ ಸ್ವಲ್ಪ ಒಂದು ಚಿಕ್ಕ ಚೈನು, ರಿಂಗ್ ಟೈಪು. ಆಮೇಲೆ ಇದು ಹುಕ್ಕು ಈ ಥರ ಇದೆ. ಸೊ ಸ್ಯಾರಿಗೆ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಡ್ರೆಸ್ಸಿಗಿನ್ನ ನನಗೆ ಸ್ಯಾರಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಈ ಥರ ನೆಕ್ ಪೀಸು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಸಖತ್ ಇಷ್ಟ ಆಯಿತು ಇದು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಕ್ಕಿಂತ ನನಗೆ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು ಅಂತ ಹೇಳ್ಬೋದು. ಮೀಶೋದಲ್ಲಿ ಕ್ವಾಲಿಟಿ ವೈಸು ಚೆನ್ನಾಗಿದೆ, ಕಮ್ಮಿ ಪ್ರೈಸಿಗೂ ಸಿಕ್ತು. ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ, ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನಿಮಗೆ ನಾನು 10/10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಇದು ಆರ್ಟಿಫಿಷಿಯಲ್ ಅನ್ನೋ ಥರ ಅನ್ನಿಸ್ತಾನೆ ಇಲ್ಲ. ಕೆಲವೊಂದು ಪ್ರಾಡಕ್ಟ್ನ ನಾವು ತೊಗೊಂಡಾಗ ಒಂಥರ ಜಾಸ್ತಿ ಸ್ಟ್ರಾಂಗ್ ಕಲರು, ಅದು ನೋಡಿದ ತಕ್ಷಣ ಇದು ಆರ್ಟಿಫಿಷಿಯಲ್ ಏನೋ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಆ ಥರ ಇಲ್ಲ, ಒಂಥರ ಆ್ಯಂಟಿಕ್ ಡಿಸೈನಲ್ಲಿದೆ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಲೆಂತು ಅಷ್ಟೇ ಇಷ್ಟು ಉದ್ದ ಬಂದಿದೆ, ನೆಕ್ಕಿಗೆ ಆಗೋ ಥರದ್ದು. ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು. ಇದ್ರ ಜೊತೆಗೆ ಇಯರಿಂಗ್ಸ್ ಕೂಡ ಬಂದಿದೆ, ಅದೂ ಅಷ್ಟೇ ಲಕ್ಷ್ಮಿ ಇದ್ರದ್ದು ತೋರಿಸ್ತೀನಿ. ಈ ಥರ ಇದೆ ಇಯರಿಂಗ್ಸ್, ದೊಡ್ಡದು. ಸ್ಯಾರಿ ಹಾಕೊಂಡಾಗ ಇದು ಹಾಕೊಳಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಇದೆ ಇಯರಿಂಗ್ಸು, ಒಂದು ಪೇರ್ ಇಯರಿಂಗ್ಸು. ಮತ್ತು ಸೊ ಈ ಥರ ಇದೆ, ಇದು ಅಷ್ಟೇ ಲಕ್ಷ್ಮಿದು, ತುಂಬ ಚೆನ್ನಾಗಿದೆ. ಮೇಲ್ಗಡೆ ಒಂದು ಸಿಂಗಲ್ ಸ್ಟೋನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ತಲೆ ಮೇಲೆ. ಈ ಥರ ಇದೆ. ಇದು ಸ್ಯಾರಿ ಜೊತೆ ಹಬ್ಬದ ದಿನ ಹಾಕ್ಕೊಂಡು ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ನಿಜವಾಗ್ಲೂ ಚೆನ್ನಾಗಿದೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು ಇದು ನೋಡಿ. ಈ ಥರ ಇದೆ, ಸೇಮ್ ಲಕ್ಷ್ಮಿ ಪೆಂಡೆಂಟ್ ಯಾವ ಥರ ಬಂದಿದೆ ಅದೇ ಥರ ಇಯರಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬುಕ್ ಮಾಡಿದ್ದಕ್ಕೆ ಇವಾಗ ಬಂತು, ಲೇಟಾಗಿ ಬಂತು, ಬಟ್ ಲೇಟ್ ಆದ್ರೂ ಚೆನ್ನಾಗಿರೋದು ಬಂದಿದೆಯಲ್ಲ, ಅದಕ್ಕೊಂದು ಖುಷಿ ಆಯಿತು. ಸೊ ಹೇಗೂ ಗೌರಿ ಗಣೇಶ ಹಬ್ಬಕ್ಕೂ ಗೌರಿ ಹಬ್ಬದ ದಿನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹಾಕ್ಕೊಡ್ತೀನೋ ಇಲ್ವೋ ಅಂತ, ಬಟ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಪೂಜೆ ಮಾಡುವಾಗ ಹಾಕೊಳ್ಳೋಣ ಅಂತ. ಸೊ ಈ ಥರ ಇದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದೊಂದು ಕುರ್ತಿನ ತಗೊಂಡಿದ್ದೀನಿ, ಕುರ್ತಿ ವಿತ್ ಪ್ಯಾಂಟ್ ಬಂದಿದೆ. ಇದಕ್ಕೆ 2 ಪೀಸ್ ಸೆಟ್ಟು, ಇದನ್ನ ತೋರಿಸ್ತೀನಿ. ಇದೊಂಥರ ಪಿಕ್ಚರಲ್ಲಿ ನೋಡಿದಾಗ ಒಂಥರ ಅನ್ನಿಸ್ತಾ ಇತ್ತು, ಬಟ್ ಬಂದಾದಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಾಲರ್ ನೆಕ್ಕು. ಸೊ ಈ ಥರ ಇದೆ. ನಾನು ಎಲ್ ಸೈಜ್ ತೊಗೊಂಡಿದ್ದೀನಿ, ನನಗೆ ಎಲ್ ಸೈಜ್ ಆಗತ್ತೆ. ಸೊ ಈ ಥರ ಇದೆ ಕಾಲರ್ ನೆಕ್ಕು. ಇದು ಕಲರ್ ವೈಸು ಪಿಂಕ್ ಮತ್ತು ಆರೆಂಜು, ನನಗೆ ಸ್ವಲ್ಪ ಪಿಂಕ್ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಇದು. ಆಮೇಲೆ 3/4 ಸ್ಲೀವು, 3/4 ಥರ ಇದೆ ಸ್ಲೀವು, ಇಲ್ಲಿ ಎಲ್ಬೋ ತನಕ ಸ್ಲೀವು. ಈ ಥರ ಇದೆ ಡ್ರೆಸ್, ಚೆನ್ನಾಗಿದೆ ಕಲರು. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಈ ಥರ ಬಟನ್ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಇದು ಸೈಡ್ ಓಪನ್ ಇಲ್ಲ, ಇದು ಅಂಬ್ರೆಲಾ ಥರ ಬಂದಿದೆ, ಅಂಬ್ರೆಲಾ ಕುರ್ತಿ. ಫ್ರಂಟಲ್ಲಿ ಮಾತ್ರ ಒಂದು ಸ್ವಲ್ಪ ಓಪನ್ ಇದೆ, ಈ ಥರ ಫ್ರಂಟ್ ಓಪನ್ನು ಅಂಬ್ರೆಲಾ ಥರ ಇದೆ. ಸೊ ತುಂಬ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ ಇದು. ಸೊ ಈ ಥರ ಒಂಥರ ರಯಾನ್ ಕಾಟನ್ ಅಂತಾರಲ್ವ, ಆ ಥರ ಮೆಟೀರಿಯಲು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಇದನ್ನು ನಾನು ಶಾಪ್ಸಿನಲ್ಲಿ ತೊಗೊಂಡಿದ್ದು, ಇದು ಮೀಶೋ ಅಲ್ಲ, ಇದು ಶಾಪ್ಸಿ, ಅದು ಮೀಶೋದಲ್ಲಿ ತೊಗೊಂಡಿದ್ದು. ಬಟ್ ನನಗೆ ಆ್ಯಕ್ಚುಲಿ ಈ ಕಲರ್ ಎಲ್ಲ ಇಷ್ಟ ಆಯಿತು. ಇದಕ್ಕೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ, ಇದು ಫ್ರೀಯಾಗಿದೆ. ಸೊ ಈ ಥರ ಎಲಾಸ್ಟಿಕ್ಕು, ಈ ಥರ ಪ್ಯಾಂಟು, ಇದು ಕೂಡ ಅಷ್ಟೇ ಫ್ರೀ ಸೈಜಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಸೊ ಈ ಡ್ರೆಸ್ನ ತರಿಸಿದ್ದೀನಿ. ಇದು ಹಬ್ಬಕ್ಕೆ ಅಂತ ಏನಿಲ್ಲ, ಸುಮ್ಮನೆ ಬುಕ್ ಮಾಡಿದ್ದೆ. ಇದು ನಂಗೆ ಕಲರ್ ಇಷ್ಟ ಆಯಿತು, ಸೊ ಹಾಗಾಗಿ ಬುಕ್ ಮಾಡಿದೆ, ನೋಡೋಣ ಯಾವ ಥರ ಬರುತ್ತೆ ಅಂತ, ಶಾಪ್ಸಿನಲ್ಲಿ ತೊಗೊಳ್ಳೋಣ ಅಂತ. ಇದು
ಡ್ರೆಸ್ಸು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ಇದ್ರ ಪ್ರೈಸ್ ಬಂದು 400 ಚೇಂಜ್ ಏನೋ ಇದೆ. ಸೊ ಒಂದು ವಾರ ಆಯಿತು ಬುಕ್ ಮಾಡಿ ತೊಗೊಂಡು ಬಂದು. ನಾನು ಇದನ್ನು ನಿಮಗೆ ತೋರಿಸಿರಲೇ ಇಲ್ಲ. ಇವತ್ತು ತೋರಿಸೋಣ ಹೇಗೂ ಅಂತ. ಅದು ನೆನ್ನೆ ಬಂತು. ಸೊ ಅದು ಇದು ಎರಡನ್ನೂ ತೋರಿಸೋಣ ಅಂದ್ಕೊಂಡು ಇವತ್ತು ತೋರಿಸ್ತಾ ಇದ್ದೀನಿ. ಇದು ಶಾಪ್ಸಿನಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಕಲರು ಅಷ್ಟೇ, ಮೆಟೀರಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಇದೆ, ಈ ಥರ ಇದೆ. ಪ್ಯಾಂಟು ಫ್ರೀಯಾಗಿದೆ. ಎಲ್ ಸೈಜ್ ತೊಗೊಂಡಿದ್ದೀನಿ. ನನಗೆ ಆಗತ್ತೆ. ಸೊ ಸ್ವಲ್ಪ ಟಕ್ ಹಿಡಿಬೇಕಾಗತ್ತೇನೋ ಗೊತ್ತಿಲ್ಲ. ಹಾಕೊಂಡು ನೋಡಿ ಹಿಡಿಬೇಕು. ಈ ಕಾಲರ್ ನೆಕ್ಕು, ನಂಗೊಂದು ಸ್ವಲ್ಪ ಕಾಲರ್ ನೆಕ್ಕೆಲ್ಲ ನಂಗೆ ಸಖತ್ ಇಷ್ಟ. ಈ ಥರ ಕ್ಲೋಸ್ ನೆಕ್ ಇದ್ದರೆ ನನಗೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಈ ಥರ ಕ್ಲೋಸ್ ನೆಕ್ನ ಇಷ್ಟಪಡ್ತೀನಿ. ನಾನು ತೊಗೊಳ್ಳೋದು ಸೆಲೆಕ್ಟ್ ಮಾಡೋದು ಅಷ್ಟೇ ಕ್ಲೋಸ್ ನೆಕ್ ಇರೋದೇ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ನನಗೆ ಇಷ್ಟ ಆಯಿತು. ಸೊ ಇಷ್ಟು ಮಕ್ಕಳು ಬಟ್ಟೆ ಇನ್ನೇನು ಮಾಮೂಲಿ, ಅವರಿಗೆ ಹುಡುಗ್ರಲ್ವಾ. ಸೊ ಪ್ಯಾಂಟು ಶರ್ಟ್ಸು ಅಷ್ಟೇ. ಅವ್ರಿಗಿನ್ನೇನು ಬೇರೆ ಶಾಪಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಹುಡುಗಿರ್ದಾದ್ರೆ ತೋರಿಸ್ಬೋದಾಯ್ತು, ಇದು ತೊಗೊಂಡಿದ್ದೀನಿ ಅದು ತೊಗೊಂಡಿದ್ದೀನಿ ಅಂತ. ನಮ್ಮನೇಲಿ ಇಬ್ಬರು ಬಾಯ್ಸ್ ಆಗಿರೋದ್ರಿಂದ ಅವ್ರ ಬಟ್ಟೆ ಇನ್ನೇನು ಪ್ಯಾಂಟು ಶರ್ಟು ಟೀ ಶರ್ಟು, ಅದರಲ್ಲೇ ಏನಾರೋ ವೆರೈಟಿ ಅಂದರೆ ಕಾರ್ಗೋಸು ಇಲ್ಲ ಇದು ಜೀನ್ಸ್ ಪ್ಯಾಂಟು. ಇವಾಗೆಲ್ಲ ಏನೋ ಟ್ರೆಂಡ್ ಸ್ಟ್ರೆಚಬಲ್ ಅಂತ ಬರ್ತಾ ಇದೆಯಲ್ಲೋ, ಸೊ ಆ ಥರದ್ದು ಏನೇನೋ ತೊಗೊಂಡಿದ್ದಾರೆ. ಇದು ನಾನು ನನಗೇನು ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದೆ. ಹಬ್ಬಕ್ಕೇನು ಜಾಸ್ತಿ ಶಾಪಿಂಗ್ ಎಲ್ಲ ಏನು ಮಾಡಿಲ್ಲ. ಸೊ ನೆಕ್ಸ್ಟು ಒಂದು ದೊಡ್ಡ ಶಾಪಿಂಗ್ ಮಾಡೋದಿದೆ. ಅದಕ್ಕೋಸ್ಕರ ನಾನು ಈ ಸತಿ ಗೌರಿ ಗಣೇಶ ಹಬ್ಬಕ್ಕೇನೋ ಜಾಸ್ತಿ ಶಾಪ್ ಮಾಡ್ತಾ ಇಲ್ಲ. ಏನೋ ಸ್ಕೆಚ್ ಹಾಕಿದ್ದೀನಿ, ಅದು ನನ್ನ ಹಸ್ಬೆಂಡಿಗೆ ಹೇಳಿದ್ದೀನಿ. ಅವ್ರ ಕಡೆಯಿಂದ ಶಾಂಕ್ಷನ್ ಆದರೆ ಸೊ ತಗೋಬೇಕು. ಅದಕ್ಕೋಸ್ಕರನೇ ನಾನೇನು ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಇಷ್ಟು ನನ್ನ ಶಾಪಿಂಗ್. ಇದು ಓಕೆ ಫ್ರೆಂಡ್ಸ್, ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಬ್ಬ ಆದಮೇಲೆ ನೆಕ್ಸ್ಟು ಸೊ ನಮ್ಮನೇಲಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.